ನಮೋ ನಮೋಸು ಕಶ್ಯಪಾತಾಭ್ಯಂ ನಮೋ ಪದ್ಮಾಧರಂ ಸತಂ ಸೂರ್ಯಪಣ ನಮೋ ಸೂರ್ಯದೇವಂ ಹರಿಯಲಾರದ ಘೋರ ಸಂದೇಹಂ ದೇಹಾಗ್ನಿಯೋಳ್ ಮುಳುಗಿದೆ ಹರಿಯಲಾಗ ಘೋರ ಸಂದೇಹ ಯಾದಿಯೋಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದ ಮೂಡಿದ ಅಂಧಕಾರ ಬೆಳಗಿಸಿಂದೋ ಭಾಸ್ಕರ ಕಾಂತಿ ನೀಡು ಶ್ಯಾಮಲಾಂಗನೆ ಶಾಂತಿ ನೀಡು ಶ್ಯಾಮಲಾಂಗನೆ ಹರಿಯಲಾಗ ಘೋರ ಸಂದೇಹ ದೇಹಾಬ್ದಿಯೋ ಮುಳುಗಿದೆ ಭಾಸ್ಕರ 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 ನಮೋ ನಮೋ ಸೂರ್ಯದೇವ ನಮೋ ನಮೋ ಸೂರ್ಯದೇವ ನಮೋ ನಮೋ ಸೂರ್ಯದೇವ ಕರ್ಣ ಕುಮಾರ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ಯಾರು ತಾಯಿ ನೀನು? ಕರ್ಣ ಅಮ್ಮ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯದೇವನ ಜ್ವಲಂತ ಪ್ರಭೆಯು ಮೊದಲು ತೋರಿಸಿದ ಸ್ತ್ರೀ ನಾನು. ಅಮ್ಮ, ಈ ನಿರ್ಭಾಗ್ಯಳಾದ ನನ್ನ ಕುಂತಿ ಎಂದು ಕರೆಯುವರು. ಅಮ್ಮ, ಕುಂತಿ ಎಂದರೆ ನೀನೆ ನನ್ನ ತಾಯಿ. ಕರ್ಣ ಅಮ್ಮ, ಕುಮಾರ ಅಮ್ಮ, ಕರ್ಣ ಅಮ್ಮ, ಕರ್ಣ ಅಮ್ಮ, ಅಮ್ಮ ಕರ್ಣ ನೀನೇನಾ ಹೌದು ಕರ್ಣ ಹಳೆದ ಮಾದೆ ಹೌದು ಕರ್ಣ ಅಮ್ಮ, ನಾನೇ ನಿನ್ನ ಹೆತ್ತ ತಾಯಿ ಮಗನೇ. ಬಾ ಅಮ್ಮ, ಕರ್ಣ ನದಿಯೊಳ್ಳೆಕೆಂದು ಇದೆ ಮಾತೆಯೇ ಮಮತೆ ಇರದೆ ನದಿಯೊಳ್ಳೆಗೆ ನೋಗಿನೆ ನನ್ನ ಅಪರಾಧವನ್ನು ಕ್ಷಮಿಸು. ಈ ಮಾತೆಯನ್ನು ಮನ್ನಿಸು ಮಗನೇ. ಕರ್ಣ ಅಮ್ಮ, ಕುಮಾರ ಅಮ್ಮ, ಅಮ್ಮ, ಜನಿಸಿದಾಕ್ಷಣ ಕರುಣೆ ತೋರೆದು ಅಮ್ಮ ಅಮ್ಮ, ಜನಿಸಿದಾಕ್ಷಣ ಕರುಣೆ ತೋರೆದು ಜಲದೊಳಸೆದು ಕೆಗೈವುದೇ ಅಮ್ಮ, ಜನಿಸಿದಾಕ್ಷಣ ಕರುಣೆ ತೋರೆದು ಜಲದೊಳಸೆದು ಕೆಗೈವುದೇ
ನೆನೆಯುವುದೇ ಕಂದ ನೆನೆಸಲಿಲ್ಲವೇ ನಿನಗೆ ಕಂದ ನೆನೆಸಲಿಲ್ಲವೇ ನಿನಗೆ ನಾನು ಮಾಡಿದ ಅಪರಾಧವೇನು ನನ್ನದೇ ಅಪರಾಧವಾಗಿರುವುದಕ್ಕೆ ನಾನು ಮಾಡಿದ ಅಪರಾಧವೇನು ಅಮ್ಮ ಅಮ್ಮ ನದಿಯೊಳ್ಳೇಕೆ ಹೋಗಿದೆ ಮಾತೆಯೇ ಮಮತೆಯಿರ ನದಿಯೊಳ್ಳೇಕೆ ಹೋಗಿದೆ ನನ್ನನ್ನು ಕ್ಷಮಿಸು. ಈ ಮಾತೆಯನ್ನು ಮನ್ನಿಸು. ನನ್ನ ಅಪರಾಧವನ್ನು ಕ್ಷಮಿಸು. ಮಂದ ಬಗೆನೆ ಅಂತೆ ನಾನು ಬಾಲ್ಯದಿಂದಲೂ ನೊಂದೆನೋ ಕಂದ, ಮಂದ ಬಗೆನೆಯಂತೆ ನಾನು ಬಾಲ್ಯದಿಂದಲೂ ನೊಂದೆನೋ ಸುತನೆಂಬ ನೀಂದರೆಯೋಳು ಬಾ ಸೂತನೆಂಬ ನೀಂದರೆಯೋಳು ಸಿಲುಕಿ ಬಹಳ ನೊಂದೆನೋ ಸೂತನೆಂಬ ನಿಂದನೆಯೋಳು ಸಿಲುಕಿ ಬಾಳ ನೊಂದೆನೋ ಮಾತೆಯನ್ನು ತೊರೆದು ನಾನು ಅಂದು ಕಂಬನಿ ತೊರೆದೆನು ಕಂದ, ಅಂದು ಕಂಬನಿ ತೊರೆದೆನು ಕಂದ. ಅಬ್ಬಾ ಅಬ್ಬಾ ಅಮ್ಮ ಕಂದ, ನದಿಯೊಳ್ಳೇಕೆ ಹೋಗಿದೆ ಮಾತೆಯೇ ಮಮತೆಯಿರ ನದಿಯೊಳ್ಳೇಕೆ ಹೋಗಿದೆ ಅಮ್ಮ 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 ಎಂತಹ ಕೀರ್ತಿ ಅಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ಕಾರಣವೇನು ತಾಯಿ? ಕಂದ, ನಾನು ಮಾಡಿದ ಅಪರಾಧವಾದರೂ ಏನು ಪರಮಾತ್ಮ, ತಾಯಿ? ಕಾಡಿನಲ್ಲಿರುವ ಕೂಡಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ವಿಧವಾಗಿ ಸಾಗಿಸಲು ಹೀಗಿರುವಾಗಲ್ಲಿ ನನ್ನನ್ನು ಈ ಗಂಗಾ ತೀರಲ್ಲಿ ತೇಲಿ ಬಿಡುವುದು ಕಾರಣವೇನು ತಾಯಿ? ನಾನು ಮಾಡಿದ ಅಪರಾಧವೇನು ತಾಯಿ? ಹೋಗಲಿ ಬಿಡು ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವುದು. ಇಷ್ಟು ದಿನದ ಮೇಲಾದರೂ ಮಗನೆಂಬ ಮಮಕಾರ ಬಂದಿದ್ದಲ್ಲ, ಕರುಣೆ ತೋರಿ ಬಂದೆ ಅಲ್ಲ ತಾಯಿ, ಕರುಣೆ ತೋರಿ ಬಂದೆ ಅಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ನಾನು ಹೇಗೆ ತೀರಿಸಲಿ? ಕುಮಾರ, ಕಂದ, ಬಾರ, ಅಮ್ಮ ನಿನ್ನ ತೋರಿನ ನೀನೆಯ. ಜೀವ ನಿನದೇನೆಯ. ಅಮ್ಮ ಕುಮಾರ, ಅಮ್ಮ ಕಂದ, ಅಮ್ಮ ಮಗನೇ, ಅಮ್ಮ ನನ್ನ
ಅಮ್ಮ, ನೀನು ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು. ಕನ್ನಡ, ಅಮ್ಮ, ನಾನು ಬಾಲ್ಯದಲ್ಲಿದ್ದಾಗ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾರದೆ ಅದೆಷ್ಟು ನೊಂದೆನು, ಅದೆಷ್ಟು ಬೆಂದನಾದ ಆ ಪರಮಾತ್ಮನಿಗೆ ಗೊತ್ತು. ನಿನ್ನ ಸಂಕಟ ವೇದನೆಗೆಲ್ಲ ಈ ನಿನ್ನ ತಾಯಿ ಕಾರಣ. ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ, 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 ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಕರವಲ್ಲ. ಅಮ್ಮ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲೇ ತಾಯಿ ಸುಕೃಷಿ ತಾಯಿಗಳು. ಅಂತ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಹೋಗಲಿ ಬಿಡು ಕಂದ, ಆದದ್ದು ಹಾಗೆ ಹೋಯ್ತು. ಅದನ್ನೆಲ್ಲ ಕೆಟ್ಟ ಕನಸು ಎಂದು ಮರೆತು ಬಿಡು. ಈಗಲಾದ್ರೂ ನನ್ನ ಜೊತೆ ಬಾ, ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಳುವೆಂತೆ. ಅಮ್ಮ, 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 ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆಂದು ತಿಳಿದುಕೋ. ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೆಡಕ ನಡೆಸಬೇಡ. ಸೌಭ್ರಾತ್ರ ದಾನ ಮಾಡಕಂದ, ಅವರನ್ನು ಉಳಿಸು ಕುಮಾರ. ಅಮ್ಮ, ಯಾರನ್ನಾದರೂ ಬೇಕಾದರೂ ಉಳಿಸುವೆನು. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಪರದಾತನು ನನ್ನಂದೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆದರೆ ನಾವು ಪರಮ ಪಾಪಿ ಆಗುವುದಿಲ್ಲವೇ? ಅಮ್ಮ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಕ್ಷಮಿಸುವರೆ. ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆ ಮಾಡುತ್ತಾಯಿ. ನಿಶ್ಚಯ ಕಂದ, ನೀನಾಡುತ್ತಿರುವ ಮಾತುಗಳೆಲ್ಲ ಸತ್ಯ. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿ ರಾಜ್ಯ ಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ಅಮ್ಮ, ಸಹೋದರೆಂಬ ಭಾವನೆಯಲು ನನ್ನಲ್ಲಿರಲಿಲ್ಲ. ಕುಮಾರ, ಇದರಲ್ಲಿ ನನ್ನ ಅಪರಾಧವಾದರೂ ಏನು ತಾಯಿ? ಕರ್ಣ, ಅಮ್ಮ, ನೀನು ನಿಷ್ಕರಣೆಯಿಂದ ಬಿಸಾಕಿದ್ದ ಸೊಸೆಯು ಘೋಷಿಸುವುದೇ, ಒಣಗಿ ಹೋಗುವುದು ಪುನಃ ಚಿಗುರುವುದೇನಮ್ಮ? ಅಮ್ಮ, ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲುವುದು. ಬಿಡುತ್ತಾಯಿ ನಿನ್ನ ಹೇಗೆ ಬಿಡಲಿ ಕನ್ನಡ? ಲೋಕೈಕ ವೀರನಾದ ನೀನೇ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲೇ ಹಾಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ವ್ಯಸನ ಪಡೆದಿರಲು ಸಾಧ್ಯವೇ ಕನ್ನಡ? ಅಮ್ಮ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಲ್ಲದಿದ್ದರೂ ಚಿಂತೆ ಇಲ್ಲ. ನಾಳೆ ನೇತದಲ್ಲಾದರೂ ಪರೋನ್ಮುಖರಾಗಿಬಿಡು. ಅಮ್ಮ, 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 ಈ ಕರ್ಣನು ಅಂತ ನೀಚನಲ್ಲ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆ. ಪರಮಾತ್ಮ, ಅಮ್ಮ, ಇದರಲ್ಲಿ ನನ್ನ ಅಪರಾಧವೇನು ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವ, ಹೀನ ಕುಲದವ,
ಎಂದು ಹೀಯಾಳಿಸಿ ಬಿಟ್ಟಿದ್ದು ದೂಡಿ ಬಿಟ್ಟಿದ್ದಾಗ ಅವನು ಬದು ಮನ್ನಣೆಯಿಂದ ಸಾಕಿ ಸಲುಹಿದೆನಲ್ಲವೇ ಅಮ್ಮ ಅನ್ನ ನನ್ನ ಪ್ರಾಣ ಸಖನಂತೆಯೂ ಹೃದಯ ಸಖನಂತೆಯೂ ನನ್ನನ್ನೇ ನಂಬಿ ಇವು ಯುದ್ಧವನ್ನು ಹೂಡಿರುವಾಗ ನಾನು ಯುದ್ಧದಲ್ಲಿ ಪರನ್ಮುಖರಾಗಲಾರೆ ತಾಯಿ. ಹೋಗಲಿ ಕಂದ, ನಾಳಿನ ಯುದ್ಧ ಭೂಮಿಯಲ್ಲಿ ನನ್ನ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ. ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡು ಕಂದ, ಉಳಿಸಿಕೊಡು. ಅಮ್ಮ ಆಗಬಹುದು, ಯಾರನ್ನಾದರೂ ಉಳಿಸುವರು, ಆದರೆ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಏಕೆ ಅರ್ಜುನನ ಮೇಲೆ ನಿನಗೆ ಕಪ್ಪಾಯಿಸೆಂದು ಕೋಪ ಆವೇಶ? ಅಮ್ಮ ಆತನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಕುಮಾರ, ಅಮ್ಮ ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಹಾಗೆ ದೈವ ಶಾಂತ ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನೇ ಮೃತರಾದರು. ನನಗೆ 5 ಜನ ಮಕ್ಕಳು ಉಳಿವರು ತಾಯಿ. ಬಿಡು ನಿನ್ನ ಚಿಂತೆಯನ್ನು. ಹೋಗಲು ಬಿಡು ಕುಮಾರ್, ಆಯುಷ್ಯದವರು ಎಲ್ಲಿ ಆದ ಬದುಕಿಕೊಳ್ಳುವರು, ಅದೇ ಹೆತ್ತ ಒಟ್ಟಿಗೆ ಸಂತೋಷ. ಕನ್ನಡ ಅಮ್ಮ ಕಟ್ಟ ಕಡೆಯದಾಗಿ ನಿನ್ನ ಹೆತ್ತ ಮಾತೆಯ ಒಂದು ಮಾತನಾದ್ರೂ ನೆರವೇರಿಸಿಕೊಡುವೆಯಾ? ಅಮ್ಮ ಹೆತ್ತ ತಾಯಿಯಾದ ಮಾತನ್ನು ನಡೆಸಾರ ಈ ಪಾಪಿ ಎಂದು ಭಾವಿಸಿದೆಯಾ? ಸತ್ಯವಾಗಿ ನೆರವೇರಿಸಿಕೊಡುವೆಯಾ ಕನ್ನಡ? ಅಮ್ಮ ಅಗತ್ಯವಾಗಿ ನಡೆಸಿಕೊಡುವೆನು. ನಾಳಿನ ಯುದ್ಧದಲ್ಲಿ ಯುದ್ಧ ಮಾಡುವಾಗ ನೀನು ತೊಟ್ಟ ಮಾಡುವನು ಪುನಃ ತೊಡಬೇಡ. ದುರ್ಯೋಧನ ಈಗ ನೀನು ಕೆಟ್ಟಿ ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರದ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಹೆತ್ತ ತಾಯಿಯಾದರೂ ತೊಟ್ಟಬೇಡವೆಂದು ತೊಡಬೇಡವೆಂದು ವಾಗ್ದಾನ ಪಡಲು ಇರಲಿ. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡಲಿ ಪೌರಿ ಸೇರುವ ತನಕ ಯುದ್ಧ ಮಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಉಳಿದಿದ್ದು ದೈವಚ್ಛೆ. ಅಮ್ಮ ನಿಮ್ಮೆಲ್ಲರ ಸಂತೋಷವಿದ್ದಂತಾಯಿ. ಹೋಗಿ ಬಾ ತಾಯಿ. ಕುಮಾರ್, ನಿನ್ನ ಮಾತಿನಲ್ಲಿ ಸಂದೇಹ ಇಲ್ಲಬೇಕಂತ? ಅಮ್ಮ ಸಂದೇಹ ನಿನ್ನ ಮೇಲೆ ಸಂದೇಹವಿಲ್ಲ ಅಮ್ಮ. ಅಮ್ಮ ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡನಲ್ಲೆ, ಕಟ್ಟೈ ಕಡೆಯೋಳ್ ಕರ್ಮದಾದಿಗೆ ಕಾಲಿಡನಲ್ಲೆ. ಅಮ್ಮ ಅಮ್ಮ ಇದ ಕೊಡುವೆನು ಭಾಷೆಯನು ಬಿಡು ಜನನಿ ಜನನಿ ಜನನಿ. ಅಮ್ಮ ಅಮ್ಮ ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆ ಈ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಅಮ್ಮ ಅಮ್ಮ ಬಿಡುವುದು ಒಂದೇ ಬಾಣದ ಗುರುಗಿ, ತೊಡುವುದಿಲ್ಲ ನಾ ಮತ್ತೊಂದ. ಅಮ್ಮ ಅಮ್ಮ ಬಿಡುವುದು ಒಂದೇ ಬಾಣದ ಗುರುಗಿ, ತೊಡುವುದಿಲ್ಲ ನಾ ಮತ್ತೊಂದ. ಈ ಮುಗಿಲ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಅಮ್ಮ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಇಟ್ಟಾಳೆ ಸತ್ಯವಮ್ಮ, ಇಟ್ಟಾಳೆ ಸತ್ಯವಮ್ಮ, ಬಿಡು ಚಂತೆಯ ಜನನಿ. ಅಮ್ಮ ಅಮ್ಮ ನಿನ್ನ ಸಂದೇಹವನ್ನು ಬಿಡು, ನೀನಿನ್ನು ಹೋಗಿ ಬಾ. ಅಮ್ಮ ಅಮ್ಮ ಹೀಗೆ ಬಾ. ಅಮ್ಮ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಹೇಳು ಕಂದ, ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡ್ತೇನೆ. ಅಮ್ಮ
ಈ ಯುದ್ಧವು ಮುಗಿಯುವವರೆಗೂ ಮುಗಿಯುವವರೆಗೂ ನಾನು ನಿನ್ನ ಮಗನೆಂದು ಯಾರಲ್ಲಿಯೂ ಹೇಳಬೇಡ ತಾಯಿ. ಕುಮಾರ, ಅಮ್ಮ, ಒಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಕುಮಾರ, ಸತ್ಯಸಂಧನದ ಧರ್ಮರಾಜನ ಕೈಯಲ್ಲಿ ಪರಮಾತ್ಮ, ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಿಕೊಡಬೇಕೆಂದು ಕೈ ಮುಗಿದು ಜೋಡಿಸಿ ಬೇಡುವನು ತಾಯಿ. ಇಂಥ ಸಂಕಟ ರಾಶಿಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯ ನಿಲ್ಲದಾಗಲಿ, ಇನ್ನಿಲ್ಲದಾಗಿ ಹೋಗಲಿ. ಈ ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವರು ಬದುಕಿದ್ದು ವ್ಯರ್ಥವೇ. ವಿಧಿ ನಿನ್ನ ಲೀಲೆ ಅಗಣಿತವಾದದ್ದು. ಪ್ರಾತಃ ಕಾಲದ ಉತಿಗೀತಿ ಶ್ರುತಿ ತಪ್ಪೇ ಮೃತ್ಯುನ ತೋರಿಸೋರದಂತೆ ಕೇಳಿದೆ. ಅದರೊಡನೆ ಸಮೀಪದ ವೇಣ ನಂದನವನದಲ್ಲಿ ಬೆಳಗಿನ ಜಾವ ಕೂಗುತ್ತಿದ್ದ ಗೋಪೆಗಳ ಅಮಂಗಳ ಸರವು ಮಿಳಿತವಾಯಿತು. ಉದಯೋನ್ಮುಖನಾದ ಪ್ರಾರ್ಥ ಸೂರ್ಯನ ಹೊಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕರಾಳ ಧೂಮಕೇತವು ಕಣ್ಣೆದುರಿಗೆ ಬಂದು ನಿಂತಿತು. ಆಕಾಶದಿಂದ 108 ನಕ್ಷತ್ರಗಳು ಧರೆಗಳಿದ್ದವು. ಈ ಎಲ್ಲಾ ನಿಮಿತ್ತಗಳ ಅರ್ಥವೇನು? ಇವು ನನ್ನ ಪುತ್ರರಿಗೆ ಯಾವ ಅಮ್ಮಗಳನ್ನು ಸೂಚಿಸುವುದೋ ಕಾಡಲಿಲ್ಲ. ಹೇ ದೇವ, ಈ ಗಾಂಧಾರಿಯ ಲಲಾಟದಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಅಮ್ಮ, ಅವನು ಯುದ್ಧಕ್ಕಾಗಿ ಹೇಳ್ತೇನೆ, ನನಗೆ ಆಶೀರ್ವದಿಸು ಜನನಿ. ಇದೆಂತ ಕೆಟ್ಟ ಸುಧ ಕುಮಾರ? ಯುದ್ಧಕ್ಕೆ ನಿನಗೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರೋವರೆಗೂ ಈ ದುರ್ಯೋಧನು ಎಂದಿಗೂ ಸಹನೆಯನ್ನು ಬೇಡುವುದಿಲ್ಲ ಅಮ್ಮ. ಅಮ್ಮ, ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮಿಳಿತವಾಗಿರುವುದು ತಿಳಿದಿದ್ದೆನು. ಆದರೆ ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯರ ಧರ್ಮ, ಯುದ್ಧವು ಮನುಷ್ಯರ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಕುಮಾರ್, ನಿನ್ನ ಮನೆಯ ಬಾಗಿಲಲ್ಲಿ ನಿಂತಿರುವ ಶಾಂತಿ ದೇವತೆಯನ್ನು ಆಹ್ವಾನಿಸದೆ ಘೋರವಾದ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡಬೇಡ ಕಂದ. ಅಮ್ಮ, ಈ ಬಾಹುಗಳಲ್ಲಿ ಪೌರುಷ ಇರುವವರೆಗೂ ಅಪೌರುಷ ವಾಕ್ಯಗಳನ್ನು ಕೇಳಿ 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 ನಾನು ಬೇಸತ್ತಿರುವನು. 100 ಜನ ಇರೋ ಮಾತೆಯು ನೀನು ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರವಾಗಿರುವೆ ಆ ತಾಯಿ. ಅಮ್ಮ, ಯುದ್ಧವು ಕ್ಷತ್ರಿಯರ ಧರ್ಮ, ಕಾಮ, ಮೋಕ್ಷ ಏಕಮಾತ್ರ ದೇಹೆ. ನನಗೆ ಆಜ್ಞೆಯನ್ನು ಕೊಡುತ್ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮಕ್ಕಾಗಿ ಎಷ್ಟೋ ಜನ ತನ್ನ ಮನವನ್ನು ಅರ್ಪಿಸಿದ್ದಾರೆ, ತಮ್ಮ ಪ್ರಾಣವನ್ನು ಸಹ ತೆತ್ತಿದ್ದಾರೆ. ಆದರೆ ನೀನು ಸ್ತ್ರೀಯಿಂದಲೇ ಜನ್ಮಿತನಾಗಿ, ಸ್ತ್ರೀಯಿಂದಲೇ ಪೋಷಿತನಾಗಿ, ಸ್ತ್ರೀಗೆ ಕೊಡಬೇಕಾದ ಕುಲಗೌರವನ್ನು ಕೊಡಲು ನಿರಾಕರಿಸಿದೆ. ನಿಮ್ಮ ಮಾವ ಶಕುನಿಯ ಮಾತನ್ನು ಕೇಳಿ ಪಾಂಡವರನ್ನು ಜೂಜಿನಾಟದಲ್ಲಿ ಮೋಸದಿಂದ ಸೋಲಿಸಿ ತುಂಬಿದ ರಾಸವೇಲಿ ದ್ರೌಪದಿ ಮಾನಭಂಗಕ್ಕೆ ಪ್ರಯತ್ನಿಸಿದೆ. ಇನ್ನಾದರೂ ನನ್ನ ಮಾತನ್ನು ಕೇಳಿ ಧರ್ಮದ ರಹಸ್ಯವನ್ನು ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ಧರೆಯನ್ನು ಸಮಾನ ಭಾವದಿಂದ ರಾಜ್ಯಭಾರ ಮಾಡು. ಪಾಂಡವರು ಧರ್ಮಿಷ್ಠರಪ್ಪ, ಧರ್ಮಿಷ್ಠರು. ಅಮ್ಮ, ಪಾಂಡವರು 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 ಅವರ ಪಾಂಡವರು ಮಾಡಿದ್ದು ಧರ್ಮ ಸಮರ್ಥವಾದರೇನು ತಾಯಿ? ಆ ಧರ್ಮಕ್ಕೆ ಸತೋ ಧಿಕ್ಕಾರವಿರಲಿ. ಅಮ್ಮ, ಪದ್ಮಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮ ಹೊಂದಿರಲಿ ತಾಯಿ, ಮಾನವ ಧರ್ಮವಲ್ಲ ತಾಯಿ. ಅಮ್ಮ, ನಮ್ಮ ಸತಿ ಭಾನುಮತಿಗಾಗಲಿ ನನ್ನ ಅಂತಪುರದ ದಾಸಿಗಾಗಲಿ ಇಂಥ ಅಪಮಾನವಾಗಿದ್ರೆ ಏನು ಮಾಡುತ್ತಿದೆ ಗೊತ್ತಾದಲ್ಲ ನೀ? ಏನು ಮಾಡುತ್ತಿದ್ದೆ ಕುಮಾರ? ಅಮ್ಮ, ಫನಾಬಂಧವನ್ನು ದಿನಾಕರಿಸಿ ಸಮಸ್ತ ಮೃತ್ಯುವು ನನಗೆ ಪ್ರತಿ ಕಚ್ಚಾಗಿ ನಿಂತಿದ್ದರು ಲೆಕ್ಕಿಸದೆ ಅಪಮಾನ ಪ್ರತಿರೋಧನೆಯನ್ನು ಮಾಡುತ್ತಿದ್ದೆ ಜನನಿ. ಅಮ್ಮ, ಧರ್ಮ ದುರ್ಯೋಧನಾದ ಪಾಂಡವರು ಮಾಡಿದ್ದು ಸಮಾಧಾನವಾದರೆ ತಾಯಿ ಮಾಡಿದ್ದೇನು? ನಿಸ್ಸಹಾಯಕನಾದ ಏಡಿಯು ಒತ್ತಂತ ಸದಾ ಸಭಾಮ. ಅಮ್ಮ, ಯುದ್ಧವು ಕ್ಷತ್ರಿಯರ ಧರ್ಮ. ನಾನು ಅದರ ಸಲುವಾಗಿ ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಅರಸಿ ಯುದ್ಧಕ್ಕೆ ಆಜ್ಞೆಯನ್ನು ಕೊಡುತ್ತಾಯಿ. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಶುಭಾಶುವಾದ ಅಷ್ಟೊಂದು ಅವಶ್ಯಕತೆ.
ಪಾಪಾತ್ಮ, ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಹೋಗು, ಹೊರಟು ಹೋಗು ದುರಾತ್ಮ. ಅಮ್ಮ, ಮಾತ್ರ ವಾಕ್ಯಗಳನ್ನು ತಿರಸ್ಕರಿಸಿದ ಮಹಾಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿ ಆದರೂ ಸರಿಯೇ ಆ ಪಾಂಡವರನ್ನು ಆನ್ವರ್ಸಿಬಿಡುತ್ತೇನೆ. ಏನು ಆಹ್ವಾನಿಸುವುದು ಯುದ್ಧವನ್ನಲ್ಲ ಕುಮಾರ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿ ರತ್ನ ಸಿಂಹಾಸನವು ರಕ್ತದ ಮಣ್ಣಿನಲ್ಲಿ ಮುಳುಗಿ ಹೋಗುವುದು. ಹಸ್ತಿನಾವತಿ ಬದಿಯಲ್ಲಿರುತ್ತಿರುವ ಪವಿತ್ರವಾದ ಗಂಗಾಜಲವು ಕಾಲುವೆಯಾಗಿ ಕೊಚ್ಚಿ ಹೋಗುವುದು. ಭಾರತದ ಕುಲ ನಾರಿಯರಲ್ಲ ತಮ್ಮ ಪವಿತ್ರವಾದ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ಕುಮಾರ, ಮಾನವನೋ ದಾನವನು? ಅಮ್ಮ, ಈ ಮಾನವನಲ್ಲ ತಾಯಿ, ಈ ಕ್ಷಣದಿಂದ ಮಹಾ ನನ್ನ ಕುಮಾರದಾನ ಪರಮಾತ್ಮ, ಮಾತೃದೇವನ್ನು ಅದೆಂತಹ ಪವಿತ್ರ ವಸ್ತುವಿನಿಂದ ನಿರ್ಮಿಸಿರುವೆ. 100 ಜನ ಪುತ್ರರಲ್ಲಿ ದುರ್ಯೋಧನಲ್ಲಿ ಅತಿಶಯವಾದ ಪ್ರೀತಿ ನೀಟ್ಟಿರುವೆನು. ಅಡ್ಡದಾರ ಹಿಡಿದು ಯುದ್ಧಕ್ಕೆ ಹೊರಟರು ಮಗನನ್ನು ಆಶ್ರಯಿಸಬೇಕಾದದ್ದು ತಾಯಾದ ನನ್ನ ಧರ್ಮ. ಕುಮಾರ, ಅಮ್ಮ, ಮಾಕಂದ, ಎಂದಿನಂತೆ ನನ್ನ ಬಳಿಯಲ್ಲಿ ಮೊಣಕಾಲನ್ನು ಕುಳಿತುಕೋ. ಈ ನನ್ನ ಹಸ್ತ ಸ್ಪರ್ಶದಿಂದ ಹುಲ್ಲು ಕಡ್ಡಿ ಕೂಡ ವಜ್ರಾಯುಧದಂತೆ ಕಠಿಣವಾಗುವುದು. ಹೋಗು, ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡು. ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಾರಿಗೆ ಜಯವಿರುವುದು ಅವರಿಗೆ ಜಯವಾಗುವುದು. ಜಯಿಸುವೆ ಪಾಂಡವರ, ಜಯಿಸುವೆ ಜಯಿಸುವೆ ಪಾಂಡವರ, ಜಯಿಸುವೆ ಪಾಂಡವರ, ಜಯಿಸುವೆ ಜಯಿಸುವೆ ಪಾಂಡವರ. ಹೆಟ್ಟಿ ಮೆರೆವೆ ಬಿಟ್ಟು ಭೀಮನ ಹುಟ್ಟಿಕೊಳ್ಳುವೆ, ಮೆಟ್ಟಿ ಭೀಮನ ಮೆಟ್ಟಿಕೊಳ್ಳುವೆ, 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 ಕೊಟ್ಟಿಕೊಳ್ಳುವೆ. ಜಯಿಸುವೆ ಪಾಂಡವರ, ಜಯಿಸುವೆ ಜಯಿಸುವೆ ಪಾಂಡವರ. ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭೂಮಿಯ ಪರವ ವಿಜಯ ವಿಜಯ. ಅರ್ಜುನ, ಮಹಾಭೀಕರ ಜಯದ್ರನಿಕರ ಸಹಸ್ರ ಕೃಪಾಣು ಭಯಂಕರ. ಅರ್ಜುನ, ಮಹಾಭೀಕರ ಜಯದ್ರನಿಕರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಲು ಪತಾಳಿ ಪರಿವೃತ. ಅರ್ಜುನ, ಮಹಾರಥಿಕ ಬಲು ಪತಾಳಿ ಪರಿವೃತ ಮಹತ್ ಗೌರಿ ಪಟ ಸಮಕ್ರಾಂತ ವಿಜಯ ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭೂಮಿಯ ಪೊರೆವ ವಿಜಯ ವಿಜಯ. ಅಹಿತ ನಿವಹಯುತ ತುರುಗ ಗಜ ಸಹಿತ ವಿಭವ ಮುದಿತ. ಅರ್ಜುನ, ಅಹಿತ ನಿವಹಯುತ ತುರುಗ ಗಜ ಸಹಿತ ವಿಭವ ಮುದಿತ. ತುಹಿ ನಿರೋಜ ಕುಲ ಜಯಬ್ದ ನಿಖಿಲ
ಜಯಪ್ತ ನಿಖಿಲ ಪರಿಕಲಿತ ಕುರು ವಿಷಯ ಪರಿಕಲಿತ ವಿಜಯ ಜವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರವ ವಿಜಯ ವಿಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ಋಣಪ್ರಾಣಗಳಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೊಂದು ಬಾರಿ ತೋರಿಸು ವಾಸುದೇವ. ಅರ್ಜುನ, ನಿನ್ನ ಹೆಜ್ಜೆ ಅರ್ಜುನ. ನೋಡು, ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಹುನ್ಮೀಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಅತ್ತ ನೋಡು, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆಗಡೆ ಸಿಂಧುರಾಜನ ಶಕುನಿಯ ಒಳಗಡೆ ಜಯದ್ರಥನ ಪಾರ್ಶ್ವದಲ್ಲಿ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣರು ನಿಂತಿರುವರು. ಅವರ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಕುಳಿತಿರುವವರೇ ಆ ಮಹಾಪುರುಷನೇ ಕೌರವೇಶ್ವರನ 98 ಮಂದಿ ಸಹೋದರ. ಕೌರವೇಶ್ವರನ ಸೇನಾಪತಿ ಭೀಷ್ಮನು. ನೆರೆ ಕೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ಅಧಿಕಾರ ಮುಕುಟುವುದು ಬೆಳಗುತ್ತಿರುವುದನ್ನು ನೋಡ್ಪಾರ್ಥ. ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮಾನ್ ಕುರು ಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸಬಲ್ಲೆನಾದರೆ, ಆಹಾ, ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಅರ್ಜುನ, ಏಕೆ, ಏನಾಯಿತು? ವಿಚಲಿತನಾಗಿರುವಲ್ಲ. ಪರಮಾತ್ಮ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಪರಮಾತ್ಮ. ಅರ್ಜುನ, ಜರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಪರಮಾತ್ಮ. ಜರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಪರಮಾತ್ಮ. ಜರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಮತಿಹೀನ ನಾನಾದೆ, ಪಥವ ತೋರಿಸು ದೇವ. ಪರಮಾತ್ಮ. ಮತಿಹೀನ ನಾನಾದೆ, ಪಥವ ತೋರಿಸು ದೇವ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಅರ್ಜುನ, ಗುರು ಬಾಂಧವರ ಶಿರ ಛೇದಿಸೆನ. ಪರಮಾತ್ಮ. ಗುರು ಬಾಂಧವರ ಶಿರ ಛೇದಿಸೆನ. ಪರಮಾತ್ಮ. ಗುರು ಬಾಂಧವರ ಶಿರ ಛೇದಿಸೆನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ.
ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ 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 ಪರಮಾತ್ಮ ವಾಸುದೇವ, ನನ್ನ ಅಂಗ ಪ್ರತ್ಯಂಗಗಳಲ್ಲಿಯೂ ಧಾರಣ ಜ್ವಾಲೆ, ಬೇಸಿಗೆಯ ಬಿಸಿಯಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವವು ಕೈಯಿಂದ ಕಳಚಿತು. ಪರಮಾತ್ಮ, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಾನು ನೋಡುತ್ತಿರುವುದಾದರೆ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಈ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ನನಗೆ ಈ ಯುದ್ಧವೂ ಬೇಡ. ಅರ್ಜುನ, ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಅರ್ಜುನ, ನಾವಿಬ್ಬರು ಈ ಕ್ಷತ್ರಿಯ ವೀರನಾಗಿ ಹುಟ್ಟಿ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಈ ದೌರ್ಬಲ್ಯವು ನಿನಗೆ ಶೋಭಿಸದು. ತ್ಯಜಿಸಿ ಯುದ್ಧಕ್ಕೆ ಸಿದ್ಧರಾಗು ಪಾರ್ಥ. ಪರಮಾತ್ಮ, ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ಪರಮಾತ್ಮ, ಅರ್ಜುನ, ರೂಢಿಯೋಳು ನಾನು ಕೇಳ ಬಯಸಲಾರೆ. ಪರಮಾತ್ಮ, ಪಾರ್ಥ, ರೂಢಿಯೋಳು ನಾನು ಕೇಳ ಬಯಸಲಾರೆ. ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ಪರಮಾತ್ಮ, ಅರ್ಜುನ, ನೋಡು ನೋಡು ಪಾರ್ಥ ಹೇಳಿತನವಿನೇಕೆ, ನೋಡು ನೋಡು ಪಾರ್ಥ. ಖಡದಿಂದ ಶರವ ಕೊಡು ಬೇಗ ಪಾರ್ಥ. ಅರ್ಜುನ, ಪರಮಾತ್ಮ, ಖಡದಿಂದ ಶರವ ಕೊಡು ಬೇಗ ಪಾರ್ಥ. ಕಡೆಯ ಮಾತಿಂದೇಕೆ ನರಳಲ್ಲಾರೆ ನೀನು, ನೋಡು ನೋಡು ಪಾರ್ಥ ಹೇಳಿತನವಿನೇಕೆ, ನೋಡು ನೋಡು ಪಾರ್ಥ. ಪರಮಾತ್ಮ, ಕರದಿ ಗಾಂಡಿವಿಯ ಧರಿಸಲಾರೆ ದೇವ. ಪರಮಾತ್ಮ, ಕರದಿ ಗಾಂಡಿವಿಯ ಧರಿಸಲಾರೆ ದೇವ, ನರಕ ಭಾಗಿಯಾಗಿ ನರಳಲಾರೆ ದೇವ. ಪರಮಾತ್ಮ, ಅರ್ಜುನ, ನರಕ ಭಾಗಿಯಾಗಿ ನರಳಲಾರೆ ದೇವ, ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ಆದಿಯಲ್ಲೂ ಅಂತ್ಯ, ಅಂತ್ಯದಲ್ಲಿ ಮೋದ. ಅರ್ಜುನ, ಪರಮಾತ್ಮ, ಆದಿಯಲ್ಲಿ ಅಂತ್ಯ, ಅಂತ್ಯದಲ್ಲಿ ಮೋದ. ನರಕ ಮಾರ್ಗಿಯಾಗಿ ನರಳಲಾರೆ ನೀನು, ನೋಡು ನೋಡು ಪಾರ್ಥ ಹೇಳಿತನವಿನೇಕೆ, ನೋಡು ನೋಡು ಪಾರ್ಥ. ವಾಸುದೇವ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿ ಇಟ್ಟು ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ಹಸ್ತಶಿಕ್ಷವನ್ನು ಕೊಟ್ಟ ಗುರುವು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ
ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನವಧೆಯು ನನಗೆ ಸಮ್ಮತವಲ್ಲ ಕೃಷ್ಣ. ಅರ್ಜುನ, ಯಾರನ್ನು ಯಾರು ಓದಿಸುವುದು? ಅಳಿವಿಲ್ಲದ ಆತ್ಮವನ್ನು ಓದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸುವುದು. ಆತ್ಮವು ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ವಿನಾಶವಲ್ಲ. ಪಂಡಿತನಾದವನು ಇದರ ಬಗ್ಗೆ ಚಿಂತಿಸುವುದಿಲ್ಲ. ಭೀಷ್ಮ, ದ್ರೋಣ, ನೀನು ನಾನು ಕೂಡ ಅನೇಕ ಸಾರಿ ಈ ಭೂಮಿಯಲ್ಲಿ ಜನಿಸುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಅನಂತ. ಹುಟ್ಟಿದವನಿಗೆ ಮರಣವು, ಮನುಷ್ಯನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದದ್ದಕ್ಕೆ ಚಿಂತಿಸಿ ಫಲವೇನು? ಅರ್ಜುನ, ನೀನು ಕ್ಷತ್ರಿಯನು. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು. ಪರಮಾತ್ಮ, ಜನಾರ್ದನ ಜನಾರ್ದನ ದೀನೋದಾರಿ ದೀನೋದಾರ್ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ. ಪರಮಾತ್ಮ, ಜನಾರ್ದನ ಜನಾರ್ದನ ದೀನೋದಾರಿ ದೀನೋದಾರ್ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ. ಕೊಲ್ಲಲಾರೆನು ನಾ ಕುಲ ಬಾಂಧವರ. ಪರಮಾತ್ಮ, ಕೊಲ್ಲಲಾರೆನು ನಾ ಕುಲ ಬಾಂಧವರ, ಕೊಲ್ಲಲಾರೆನು ನಾ ಗುರು ಹಿರಿಯರನ, ಕೊಲ್ಲಲಾರೆನು ನಾ ಗುರು ಹಿರಿಯರನ. ಜನಾರ್ದನ ಜನಾರ್ದನ ದೀನೋದಾರಿ ದೀನೋದಾರ್ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ. ಪರಮಾತ್ಮ, ಅರ್ಜುನ, ಭೀಷ್ಮರಾದರು ಭೂಮಿಗೆ ಶ್ರೇಷ್ಠರು. ಪರಮಾತ್ಮ, ಭೀಷ್ಮರಾದರು ಭೂಮಿಗೆ ಶ್ರೇಷ್ಠರು, ದ್ರೋಣರಾದರು ಬಾಣದ ಗುರುವು, ದ್ರೋಣರಾದರು ಬಾಣದ ಗುರುವು. ಜನಾರ್ದನ ಜನಾರ್ದನ ದೀನೋದಾರಿ ದೀನೋದಾರ್ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ. ಜನಾರ್ದನ, ಯುದ್ಧದ ಹೆಸರೆತ್ತದಿದ್ದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಈ ದಿವ್ಯವಾಣಿಯಿಂದ ನನ್ನನ್ನು ಎಚ್ಚರಿಸುತ್ತಿರುವ ನೀನು ಯಾರು? ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಈ ಭೂಮಿಯಲ್ಲಿ ಜನಿಸುವು, ಮುಂದೆಯೂ ಜನಿಸುವು. ಅವುಗಳ ನೆನಪು ನನಗಿರುವುದು, ಆದರೆ ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಾತ್ಮನು, ಪಂಚಭೂತಗಳೊಡೆಯನು. ನಾನು ಅಧರ್ಮದ ಉದ್ಧಾರವು ಧರ್ಮದ ಪತನವಾಗುವುದು. ಆಗ ನಾನು ಈ ಭೂಮಿಯಲ್ಲಿ ಜನಿಸುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವುಗಳು ನನ್ನ ಅವತಾರದ ಗುರುತುಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡದೇವಾ? ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಪಾರ್ಥ, ನಾನು ಮಾಯಾರೂಪಿ, ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲ ರೂಪದಿಂದ ಅವುಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ಚಲಿಸುವೆನು, ಗಾಳಿಯೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಪಾರ್ಥ, ಸೂರ್ಯ ಚಂದ್ರರ ಕಾಂತಿಯು ನನ್ನದು. ಸಮಸ್ತ ಭೂತಗಳ ಆದಿಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವಾಗಿರುವನು. ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಅದರೊಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವವು. ಪರಮಾತ್ಮ, ಯದಾ
ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ 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 ಆಹಾ ಪರಮಾತ್ಮ, ನಿನ್ನ ಈ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥವನ್ನಾಗಿ ಮಾಡದೇವಾ. ತಥಾಸ್ತು ಪಾರ್ಥ, ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಅವ್ಯಾತ್ಮ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಈ ಕ್ಷತ್ರಿಯ ಯೋಧರನ್ನು, ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿರು. ಈ ಯುದ್ಧದಲ್ಲಿ ನಿನ್ನನ್ನು ಜಯಶೀಲನಾಗಿ ಕೀರ್ತಿಯನ್ನು ಗಳಿಸಿವೆ. ತಥಾಸ್ತು ಪಾರ್ಥ. ಆಹಾ ಆಹಾ, ಎಂತಹ ಭಯಾನಕ ರೂಪವಿದು. ಶರಣರ ಪೊರೆಯೋ ಜೀವದ ನಿಧಿಯೇ, ಶರಣರ ಪೊರೆಯೋ ಜೀವದ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸಯ್ಯ ರಾಧಾ ರಮಣ, ಮುಕುತಿಯ ಕರುಣಿಸಯ್ಯ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗವ ನುಡಿಯುವೆ ದೇವ. ಜೋಡಿಸಿ ಕರಗವ ನುಡಿಯುವೆ ದೇವ. ಮಾಡು ಕೃಪೆಯನ್ನು ಪಾವನರೊಳು ನೀ, ಮಾಡು ಕೃಪೆಯನ್ನು ಪಾವನರೊಳು ನೀ. ಭೀಕರ ರೂಪದ ವೇದನೆ ಸಹಿಸೆನ, ಭೀಕರ ರೂಪದ ವೇದನೆ ಸಹಿಸೆನ. ಶರಣರ ಪೊರೆಯೋ ಜೀವದ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸಯ್ಯ ರಾಧಾ ರಮಣ, ಮುಕುತಿಯ ಕರುಣಿಸಯ್ಯ ಕರುಣಿಸಯ್ಯ ಕರುಣಿಸಯ್ಯ. ಆಹಾ ಆಹಾ, ಎಂತಹ ಭಯಾನಕ ರೂಪವಿದು. ಮಾನವನ ಕಣ್ಣುಗಳಿಂದ ಈ ರೂಪವನ್ನು ನೋಡಲಾರೆನು. ಹೇ ಪ್ರಭು, ನನ್ನ ಕೈಕಾಲುಗಳು ಕಂಪಿಸುತ್ತಿರುವವು. ಕರುಣಾಮಯನೇ, ನಿನ್ನ ವಿಶ್ವರೂಪವನ್ನು ಧಾರಣೆ ಮಾಡು. ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ನೀನು ಕುರುಕ್ಷೇತ್ರದಲ್ಲಿ ಪಥಭ್ರಷ್ಟನಾಗದಂತೆ ನಿನ್ನನ್ನು ಸುರಕ್ಷಿತವಾಗಿ ದಡವನ್ನು
ಮುಟ್ಟಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವೆನು. ಪಾರ್ಥ, ನಾ ಆಯುಧಗಳನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗು. ಆಜ್ಞೆ ಮಾಧವ. ನೀತಿ ಬೋಧೈ ಹರಿಬೋಧಿಸಿದ ಅರ್ಜುನ ನೀತಿ ಬೋಧೈ ಹರಿಬೋಧಿಸಿದ ಅರ್ಜುನ ಕವಿದ ಮಮಕಾರವನ್ನು ತೊರೆದು ಪಿಡಿದ ಗಾಂಡೀವ ಅರ್ಜುನ ಪಿಡಿದ ಗಾಂಡೀವ ಅರ್ಜುನ ಅರ್ಜುನ ಅರ್ಜುನ